ಅಪಾರ ಸಂಖ್ಯೆಯಲ್ಲಿ ಸೇರಿದ ಕನ್ನಡಿಗರು ಬಾನಂಗಳದಲ್ಲಿ ಚಿತ್ತಾರ ಕುಣಿದು ಕುಪ್ಪಳಿಸಿದ ಯುವಪಡೆ ಬೋರ್ಗರೆದ ಜೈಕಾರ. ಇದು ಬೆಳಗಾವಿಯಲ್ಲಿ ಕಂಡು ಬಂದಂತಹ ದೃಶ್ಯ. ನಗರದಲ್ಲಿ ಶುಕ್ರವಾರ ಮಧ್ಯರಾತ್ರಿಯಿಂದಲೇ ರಾಜ್ಯೋತ್ಸವ ವೈಭವ ಕಳೆಗಟ್ಟಿತ್ತು ಎಂದು ಇದನ್ನು ನೋಡಿದ್ರೇನೆ ಗೊತ್ತಾಗುತ್ತೆ. ಇಲ್ಲಿನ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಸರಿಯಾಗಿ ಮಧ್ಯರಾತ್ರಿ 12ಕ್ಕೆ ಜೈಕಾರಗಳು ಮುಗಿಲು ಮುಟ್ಟಿದ್ದವು. ಅಪಾರ ಸಂಖ್ಯೆಯಲ್ಲಿ ಸೇರಿದ ಜನ ಕುಣಿದು ಕುಪ್ಪಳಿಸಿದರು. ಬಾನಂಗಳದಲ್ಲಿ ಸಿಡಿ ಮದ್ದುಗಳ ಚಿತ್ತಾರ ಮೂಡಿತು. ಕಣ್ಪೂರೈಸುವ ವಿದ್ಯುತ್ ದೀಪಾಲಂಕಾರ, ಕನ್ನಡ ಬಾವುಟಗಳ ಹಾರಾಟ, ಎಲ್ಲೆಲ್ಲೂ ಕನ್ನಡ ಜೈಕಾರ ಮೊಳಗಿತ್ತು ಎಂದು ಈ ವಿಡಿಯೋ ನೋಡಿದ್ರೇನೆ ಗೊತ್ತಾಗತ್ತೆ ಸ್ನೇಹಿತರೆ. ಬೆಳಗಾವಿ ಮಣ್ಣಾಗ ಕಿಚ್ಚೈತಿ, ಇಲ್ಲಿ ರಾಜ್ಯೋತ್ಸವ ಭಾಳ ಗಿಚ್ಚೈತಿ. ದಸರಾ ಹಬ್ಬ ನೋಡಕ್ಕೆ ಹೋಗ್ಬೇಕು ಮೈಸೂರು ಅರಮನೆಗೆ, ಕನ್ನಡ ರಾಜ್ಯೋತ್ಸವ ನೋಡಕ್ಕೆ ಬರಬೇಕು ನಮ್ಮ ಬೆಳಗಾವಿಗೆ. ಏನಂತೀರಿ? ನಾವಂದರೆ ಸುಮ್ಮನೆನಾ? ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ಬೆಳಗಾವಿಯಲ್ಲಿ ನಡೆಯುವಂತಹ ಅಂದರೆ ನಮ್ಮ ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 1 ಬಂತಂದರೆ ನಮ್ಮ ಬೆಳಗಾವಿಯಲ್ಲಿ ಬೆಳಗಾವಿ ನಗರದ ತುಂಬೆಲ್ಲ ಹಬ್ಬದ ವಾತಾವರಣನೇ ಅಂತ ಹೇಳಬಹುದು. ಈಗ ನೀವು ಇಲ್ಲಿ ನೋಡ್ತಾ ಇರಬಹುದು, ಪ್ರತಿ ವರ್ಷದಂತೆ ನವೆಂಬರ್ 1 ಬಂತೆಂದರೆ ನಮ್ಮ ಬೆಳಗಾವಿಯಲ್ಲಿ ಸಂಭ್ರಮಾಚರಣೆ ಜೋರಾಗಿರ್ತೈತೆ ಅಂತ ಹೇಳ್ಬೋದ್ರಿ. ಕಾರಣ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸ್ತಾರೆ. ಅಂದರೆ ಬೇರೆ ಜಿಲ್ಲೆಗಳಿಂದ ಇಲ್ಲೊಂಥರ ಡಿಫ್ರೆಂಟ್ ಆಗಿ ಆಚರಣೆ ಮಾಡ್ತಾರೆ. DJ ಸೌಂಡ್ ಏನು ಮತ್ತೆ ಡಾಲ್ಬಿ ಹಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂತ ಸಂಭ್ರಮಾಚರಣೆ ಮಾಡುವುದಂದ್ರೆ ಅದೊಂದು ಹಬ್ಬದ ವಾತಾವರಣ ಅಂತ ಹೇಳಬಹುದು. ನಾನಾ ಜಿಲ್ಲೆಗಳಿಂದನೇ ಇಲ್ಲಿ ನೋಡ್ಲಿಕ್ಕೆ ಬರ್ತಾರೆ ಅಂತ ನಾ ಹೇಳಕ್ ಇಷ್ಟಪಡ್ತೇನೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಈಗ ನಾನು ಬೆಳಗ್ಗೆ ಬಂದು ನೋಡ್ತಾ ಇದ್ದೇನೆ. ಈ ಚೆನ್ನಮ್ಮ ಸರ್ಕಲ್ ಇದು ನಮ್ಮ ಬೆಳಗಾವಿಯಲ್ಲಿ ಇರುವಂತಹ ಚೆನ್ನಮ್ಮ ಸರ್ಕಲ್. ಈ ಸರ್ಕಲ್ ಅಲ್ಲಿ ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾಯಿಸುತ್ತಿರುವುದನ್ನು ನೀವು ಇಲ್ಲಿ ನೋಡ್ತಾ ಇರಬಹುದು. ಹಾಗೆ ಸೆಲ್ಫಿ ಫೋಟೋ ತೆಗೆದುಕೊಳ್ತಾ ಇರುವುದನ್ನು ನೀವು ಇಲ್ಲಿ ನೋಡ್ತಾ ಇರಬಹುದು ಈ ವಿಡಿಯೋದಲ್ಲಿ. ಹೀಗೆ ಸ್ವಲ್ಪ ಮಂದಿ ಈಗ ಜಮಾಯಿಸ್ತಾ ಇದ್ದಾರೆ.